ಹಲೋ ಎಲ್ಲರಿಗೂ, ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ಇವತ್ತಿನ ಎಪಿಸೋಡಲ್ಲಿ ಈ ಬ್ಯೂಟಿಫುಲ್ ಟೆಂಪಲ್ ನೋಡೋಣ. ಈ ಟೆಂಪಲ್ ಸುತ್ತಲೂ ಬೆಟ್ಟ. ಇಲ್ಲಿ ಇರೋ ಶ್ರೀರಾಮನ್ನ ನೋಡಿಕೊಂಡು ಅದ್ರ ಜೊತೆ ಹಂಗೆ ಈ ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡಿಕೊಂಡು ಪ್ಲೇಸ್ಗೆ ಯಾವ ಥರ ರೀಚ್ ಆಗಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಇವತ್ತು ಬ್ಯಾಂಗ್ಳೂರ್ ಸೇರಿ ಸೆಕೆಂಡ್ ಎಪಿಸೋಡ್. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಪಿಸೋಡ್ 1 ಯಾರೆಲ್ಲ ನೋಡಿಲ್ಲ ಅವರಿಗೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಶ್ರೀರಾಮನ ದರ್ಶನ ಮಾಡಬೇಕು ಅಂದರೆ ನಾವು ಬ್ಯಾಂಗ್ಳೂರಿಂದ ರಾಮನಗರ ರೀಚ್ ಆಗಬೇಕು. ಬ್ಯಾಂಗ್ಳೂರಿಂದ ರಾಮನಗರ 45 ಕಿಲೋಮೀಟರ್ಸ್ ಇದೆ. ಈ ಬೆಟ್ಟ ಬಂದು ರಾಮದೇವ್ರ ಬೆಟ್ಟ. ರಾಮನಗರಕ್ಕೆ ರೀಚ್ ಆಗಬೇಕು ಅಂದರೆ ನಾವು ಫಸ್ಟ್ ಮೈಸೂರು ಸ್ಯಾಟಲೈಟಲ್ಲಿ ಬಸ್ ಹತ್ಕೋಬೇಕು. ಬಸ್ ಫೇರ್ ಎಲ್ಲನೂ ಈ ವಿಡಿಯೋ ಲಾಸ್ಟಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ ನೋಡೋಣ. ಈಗ ನಾನು ರಾಮನಗರ ರೀಚ್ ಆಗಿದ್ದೀನಿ. ರಾಮನಗರದಿಂದ ರಾಮದೇವ್ರ ಬೆಟ್ಟಗೆ ಹೋಗೋದಕ್ಕೆ ಬಸ್ ಫೆಸಿಲಿಟಿ ಇಲ್ಲ. ರಾಮನಗರ ಬಸ್ ಸ್ಟಾಪಿಂದ ಈ ಬೆಟ್ಟಗೆ 6 ಕಿಲೋಮೀಟರ್ಸ್ ಇದೆ. ಈ ಪ್ಲೇಸ್ಗೆ ಹೋಗೋದಕ್ಕೆ ಬಸ್ ಕನೆಕ್ಟಿವಿಟಿ ಇಲ್ಲ, ಸೊ ಆಟೋದಲ್ಲಿ ಹೋಗಬೇಕು. ಆಟೋ ಅಲ್ಲಿ 2 ಮೆಂಬರ್ಸ್ಗೆ 150 ರುಪೀಸ್ ಹೇಳಿದ್ರು. ನಾವು ಹೆಂಗೋ ಬಾರ್ಗಿನ್ ಮಾಡಿ 100 ರುಪೀಸ್ಗೆ ಹೋಗ್ತಿದ್ದೀವಿ. ರಾಮನಗರದಿಂದ ರಾಮದೇವ್ರ ಬೆಟ್ಟಗೆ 20 ಮಿನಿಟ್ಸ್ ಆಗುತ್ತೆ. ರಾಮದೇವ್ರ ಬೆಟ್ಟಗೆ ಹೋಗೋದಕ್ಕೆ ಮಳೆ ಟೈಮಲ್ಲಿ ಸ್ವಲ್ಪ ರಿಸ್ಕ್ ಆಗುತ್ತೆ. ಯಾರಾದರೂ ಮಳೆ ಟೈಮಲ್ಲಿ ಪ್ಲ್ಯಾನ್ ಮಾಡೋದಾದರೆ ವಿತ್ ಫ್ಯಾಮಿಲಿ ಜೊತೆಗೆ ಕಿಡ್ಸ್ನ ಕರ್ಕೊಂಡು ಹೋಗಬೇಕು ಅಂತ ಇದ್ದರೆ ಸ್ವಲ್ಪ ಅವಾಯ್ಡ್ ಮಾಡಿ. ಇಲ್ಲಿ ನೋಡಿ, ಇದೇ ಎಂಟ್ರೆನ್ಸ್. ಇಲ್ಲಿ ಟಿಕೆಟ್ ಪರ್ಚೇಸ್ ಮಾಡಬೇಕು. ಪರ್ ಪರ್ಸನ್ 25 ರುಪೀಸ್, ಕಿಡ್ಸ್ಗೆ 10 ರುಪೀಸ್ ಚಾರ್ಜ್ ಮಾಡ್ತಾರೆ. ಬೈಕ್ ಮತ್ತು ಕಾರ್ ಪಾರ್ಕಿಂಗ್ಗೆ ಸಪ್ರೇಟ್ ಚಾರ್ಜಸ್ ಇರುತ್ತೆ. ಇಲ್ಲಿ ನೋಡಿ, ಈ ಚಾರ್ಟಲ್ಲಿ ನಾನು ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಈ ಪ್ಲೇಸ್ ಎಂಟ್ರೆನ್ಸ್ ಬಂದು 9 to 5. ನೋಡಿ, ನಾನು ನಮ್ಮ ಟಿಕೆಟ್ಸ್ ತಗೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಎಂಟ್ರೆನ್ಸ್ ಗೇಟಿಂದ ಸ್ಟೆಪ್ಸ್ ಹತ್ರಕ್ಕೆ 15 ಮಿನಿಟ್ಸ್ ವಾಕ್ ಮಾಡಬೇಕು. ಬೈಕ್ ಇಲ್ಲ ಕಾರ್ ಇದ್ದರೆ ಸ್ಟೆಪ್ಸ್ ಹತ್ರನೇ ಒಂದು ಪಾರ್ಕಿಂಗ್ ಇದೆ, ಅಲ್ಲಿ ತನಕನೂ ಅವರು ವೆಹಿಕಲಲ್ಲೇ ಹೋಗ್ಬೋದು. ಈ ಪ್ಲೇಸ್ಗೆ ಟೆಂಪಲ್ನ ನೋಡೋಕ್ಕೆ ಬರೋದಕ್ಕಿಂತ ಈ ವ್ಯೂನ ನೋಡೋದಕ್ಕೆ ಬರೋದೇ ತುಂಬ. ಈ ಪ್ಲೇಸ್ಗೆ ನಾನು ನಮ್ಮ ಫಸ್ಟ್ ಟೈಮ್ ಬರ್ತಾ ಇದ್ದೀವಿ. ಒಂದು ಕಡೆ ಭಯ ಪಡ್ತಾ ಇದ್ದಾರೆ, ಎಲ್ಲಿ ಸ್ಟೆಪ್ಸ್ ಹತ್ತಕ್ಕಾಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು, ಬಟ್ ಟ್ರೈ ಮಾಡೇ ಮಾಡ್ತೀನಿ ಅಂತ ಬರ್ತಿದ್ದಾರೆ. ನೋಡಿ, ನಾವು ಸ್ಟೆಪ್ಸ್ ಹತ್ರ 15 ಮಿನಿಟ್ಸಲ್ಲಿ ರೀಚ್ ಆದ್ವಿ. ನೋಡಿ, ಇದೇ ಪಾರ್ಕಿಂಗ್. ಮುಂದಕ್ಕೆ ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ಇದು ಒಂದೇ ದಾರಿ ಈ ಬೆಟ್ಟಕ್ಕೆ. ಈ ಬೆಟ್ಟ 300 ಸ್ಟೆಪ್ಸ್ ಇದೆ. ಫೈನಲಿ ರೀಚ್ ಆದ್ವಿ. ಅಮ್ಮ ಅಂತೂ ತುಂಬ ಟಯರ್ಡ್ ಆಗಿಬಿಟ್ರು, ಆದರೂ ನೋಡಲೇಬೇಕು ಅಂತ ತುಂಬ ರಿಸ್ಕ್ ತಗೊಂಡು ಬಂದರು. ಈ ಬೆಟ್ಟ ಮೇಲೆ ರಾಮ ಟೆಂಪಲ್, ಶಿವ ಟೆಂಪಲ್ ಮತ್ತು ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ಈ ಪ್ಲೇಸಲ್ಲಿ ಸುತ್ತಲೂ ಬೆಟ್ಟ, ಮಿಡಲಲ್ಲಿ ಶ್ರೀರಾಮನ ಟೆಂಪಲ್. ನೋಡಿ, ಇಷ್ಟೊತ್ತು ಕಷ್ಟಪಟ್ಟು ಹತ್ಕೊಂಬಂದಿರೋದೆಲ್ಲನೂ ಒಂದೇ ಸಲ ಹೋಗ್ಬಿಡ್ತು. ಶ್ರೀರಾಮನ ದರ್ಶನ ಮಾಡಿ ಯಾರೇ ಆಗಲಿ ಈ ಪ್ಲೇಸ್ನ ಒಂದ್ಸಲ ನಾನು ವಿಸಿಟ್ ಮಾಡಲೇಬೇಕು. ಈ ಟೆಂಪಲ್ ಸರೌಂಡಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಸುತ್ತಲೂ ಬೆಟ್ಟ, ಮಿಡಲಲ್ಲಿ ಈ ಬ್ಯೂಟಿಫುಲ್ ಟೆಂಪಲ್. ಯಾರೇ ಆಗಲಿ ಒಂದ್ಸಲ ನಾನು ಈ ಟೆಂಪಲ್ನ ನೋಡಲೇಬೇಕು. ಎಲ್ಲರೂ ಈ ಶ್ರೀರಾಮನ ದರ್ಶನ ಮಾಡಿಕೊಳ್ಳೇಬೇಕು. ಹತ್ತಕ್ಕೆ ಸ್ವಲ್ಪ ರಿಸ್ಕ್ ಆಗುತ್ತೆ, ಬಟ್ ಮೇಲೆ ಬಂದಮೇಲೆ ನಾವು ಇಷ್ಟೊತ್ತು ಪಟ್ಟಿರೋ ಕಷ್ಟ ಎಲ್ಲನೂ ಒಂದೇ ಸಲ ಹೋಗ್ಬಿಡುತ್ತೆ. ಈ ಟೆಂಪಲ್ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 9 o'clock ಈವ್ನಿಂಗ್ 5 o'clock ತನಕ ಓಪನ್ ಇರುತ್ತೆ. ಸ್ಯಾಟರ್ಡೆ, ಸಂಡೇ ಮತ್ತು ಸ್ಪೆಷಲ್ ಹಾಲಿಡೇಸಲ್ಲಿ ಅನ್ನದಾನ ಮಾಡ್ತಾರೆ. ಶ್ರಾವಣ ಶನಿವಾರ 4 ವಾರನೂ ತುಂಬ ವಿಶೇಷ ಪೂಜೆ ನಡೆಯುತ್ತೆ. ಈಗ ವ್ಯೂನ ನೋಡಕ್ಕೆ ಹೋಗೋಣ. ಈ ಟೆಂಪಲ್ ಪಕ್ಕದಲ್ಲೇ ಸ್ವಲ್ಪ ಸ್ಟೆಪ್ಸ್ ದಾರಿ ಇದೆ, ಅಲ್ಲಿ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಈ ಬ್ಯೂಟಿಫುಲ್ ವ್ಯೂನ ನೋಡ್ಬೋದು. ತುಂಬ ಜನ ಈ ವ್ಯೂನೇ ನೋಡೋಕ್ಕೆ ಬರ್ತಾರೆ. ಈಗ ಬಸ್ ಫೇರ್ ಬಗ್ಗೆ ನೋಡೋಣ. ಬ್ಯಾಂಗ್ಳೂರ್ ಟು ರಾಮನಗರ
ಬಸ್ಸಲ್ಲಿ 45 ರುಪೀಸ್ ಚಾರ್ಜ್ ಮಾಡ್ತಾರೆ. ರಾಮನಗರದಿಂದ ರಾಮದೇವ್ರ ಬೆಟ್ಟಗೆ 100 ರುಪೀಸ್ ಆಟೋದಲ್ಲಿ. ಎಂಟ್ರೆನ್ಸ್ ಟಿಕೆಟ್ ಬಂದು 25 ರುಪೀಸ್ ಪರ್ ಪರ್ಸನ್. ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನೆಕ್ಸ್ಟ್ ಎಪಿಸೋಡಲ್ಲಿ ನೆಕ್ಸ್ಟ್ ಪ್ಲೇಸ್ ಬಗ್ಗೆ ನೋಡೋಣ. ಅಲ್ಲಿ ತನಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.